ಕೆಪಿಎಸ್ಸಿ ಮೇಲೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಗಲು ದರೋಡೆ ಆಗ್ತಾ ಇದೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪೂರ್ವಭಾವಿ ಪರೀಕ್ಷೆಗೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತಾರಲ್ಲ, ಅದಕ್ಕೆ 60 ಲಕ್ಷ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಮೈನ್ ಎಕ್ಸಾಮ್ ಬರುತ್ತಲ್ಲ, ಅದಕ್ಕೆ 1 ಕೋಟಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಲಂಚವನ್ನು. ಹಾಗೆಯೇ ಸಂದರ್ಶನ ಇರುತ್ತಲ್ಲ, ಇದಕ್ಕೆ 40 ಲಕ್ಷ ರೂಪಾಯಿ ರೇಟ್ ಫಿಕ್ಸ್ ಆಗಿಬಿಟ್ಟಿದೆ. ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ, ಮುಖ್ಯ ಪರೀಕ್ಷೆಗೆ 1 ಕೋಟಿ, ಸಂದರ್ಶನಕ್ಕೆ 40 ಲಕ್ಷ, ಈ ಟೋಟಲ್ ಸೇರಿ 2 ಕೋಟಿ ಆಯಿತು. ಇಷ್ಟು ಒಂದು ಎಕ್ಸಾಮ್ಗಿಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇವರು. AC ಪೊಸಿಷನ್ ಆದರೆ, AC ಜಾಬ್ಗಾದರೆ 2 ಕೋಟಿ, DYSPಗೆ 2 ಕೋಟಿ, ವಾಣಿಜ್ಯ ತೆರಿಗೆ ಅಧಿಕಾರಿ ಆದರೆ 1.5 ಕೋಟಿ, ಪಂಚಾಯತ್ ಅಧಿಕಾರಿಗೆ 1.5 ಕೋಟಿ, ತಹಶೀಲ್ದಾರ್ಗೆ 1 ಕೋಟಿ ರೇಟ್ ಕಾರ್ಡನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಹಾಯ AC 2 ಕೋಟಿ, DYSP 2 ಕೋಟಿ, ವಾಣಿಜ್ಯ ತೆರಿಗೆ 1.5 ಕೋಟಿ, ಪಂಚಾಯತ್ ಅಧಿಕಾರಿ 1.5 ಕೋಟಿ, ತಹಸೀಲ್ದಾರ್ 1 ಕೋಟಿ. ಇಷ್ಟನ್ನು ಕೂಡ ಇದು ರೇಟ್ ಲಿಸ್ಟು. ದಾಖಲೆ ಕೊಡ್ತೀನಿ, ಒಂದೇ ನಿಮಿಷ ಮಾತಾಡಿ, 1-2 ನಿಮಿಷದಲ್ಲಿ ಹೇಳ್ತೀನಿ, ಆಮೇಲೆ ನೀವೇ ಅದಕ್ಕೆ ಉತ್ತರ ಹೇಳ್ತೀರ. ಇವತ್ತು ನಾನು ಈಗಾಗಲೇ ಹೇಳಿದೆ, ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ, ಮುಖ್ಯ ಪರೀಕ್ಷೆಗೆ 1 ಕೋಟಿ, ಸಂದರ್ಶನದ ಮೂಲಕ 40 ಲಕ್ಷ, ಇದು ಫಿಕ್ಸ್. ಮತ್ತೆ ಅಧ್ಯಕ್ಷರೇ, ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟವ್ರೆ, ತಮಗೂ ಗೊತ್ತಿರ್ಬೇಕನ್ನೋ ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸಹಾಯ AC 2 ಕೋಟಿ, DYSP 2 ಕೋಟಿ, ವಾಣಿಜ್ಯ ತೆರಿಗೆ 1.5 ಕೋಟಿ, ಪಂಚಾಯತ್ ಅಧಿಕಾರಿ 1.5 ಕೋಟಿ, ತಹಸೀಲ್ದಾರ್